ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ದಲಿತ ಸಂಘರ್ಷ ಸಮಿತಿ ಸಮತಾವಾದ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಈ ದಿವಸ ನಮ್ಮ ಬೆಂಗಳೂರು ಗಾಂಧಿ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ಬೆಂಗಳೂರು ಜಿಲ್ಲಾ ಸಮಿತಿ ಕಾರ್ಯಕಾರಿಣಿ ಸಭೆಯನ್ನು ಬಹಳ ಯಶಸ್ವಿಯಾಗಿ ಈ ದಿವಸ ನಡೆದಿದೆ. ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ಸಮಿತಿಯ ಮುಖಂಡರಾದಂಥ ಚಲಪತಿರವರು ಮತ್ತು ತಾಲೂಕಾ ಸಮಿತಿ ಮುಖಂಡರುಗಳಾದಂಥ ನಾಗಣ್ಣವರು, ಜನಾರ್ದನ್ರವರು, ಭೀಮರಾಜ್ರವರು, ಶಿವರವರು, ನಮ್ಮ ಶ್ರೀನಗರ ನಾಗರಾಜ್ರವರು, ನಮ್ಮ ಬೆಂಗಳೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯ ಸಂಘಟನಾ ಸಂಚಾಲಕರಾದಂಥ ಕೃಷ್ಣಪ್ಪನವರು ಹಾಗೂ ನಮ್ಮ ಸಮಿತಿಯ ಎಲ್ಲ ಇವತ್ತು ಪದಾಧಿಕಾರಿಗಳು, ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ ಸಭೆಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ಮಾಧ್ಯಮದ ಸ್ನೇಹಿತರೆ, ಇವತ್ತು ಏನು ಜಿಲ್ಲಾ ಸಮಿತಿ ಸಭೆಯಲ್ಲಿ ಅನೇಕ ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ರಾಜ್ಯದಲ್ಲಿ ಸುಮಾರು 50 ವರ್ಷಗಳಿಂದ ಸಣ್ಣ ಸಣ್ಣ ಮನೆಗಳನ್ನು ಮತ್ತು ಹೆಂಚಿನ ಮನೆಗಳನ್ನು, ಗುಡಿಸಲುಗಳನ್ನು ಕಟ್ಕೊಂಡು ಏನು ವಾಸ ಮಾಡ್ತಾ ಇದ್ದಾರೆ ಅಂಥ ಮನೆಗಳಿಗೆ, ಅಂಥ ಕುಟುಂಬಗಳಿಗೆ ನಾವು ಸರ್ಕಾರ ಜೊತೆಗೆ ಸಂಘರ್ಷ ಮಾಡಿ ಹೋರಾಟಗಳನ್ನು ರೂಪಿಸಿ ಸಂಘಟನೆಯಿಂದ ಹಕ್ಕುಪತ್ರಗಳನ್ನು ಕೊಡಿಸಿ ಮತ್ತು ಕ್ರಯಪತ್ರಗಳನ್ನು ಸಹ ಕೊಡಿಸಿ ಅವರಿಗೆ ಖಾತೆಗಳನ್ನು ಸಹ ಆಗಿದೆ. ಆದರೆ ಸರ್ಕಾರ ಮನೆಗಳನ್ನು ಕಟ್ಟಿಸುವಂಥ ಕೆಲಸ ಇದುವರೆಗೂ ಮಾಡಿಲ್ಲ. ಇದು ಅತ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತೇನು ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳು ಮತ್ತು ಕ್ರಯಪತ್ರಗಳ ಕುಟುಂಬಗಳಿಗೆ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಏನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಂಥ ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥವರು ಇದುವರೆಗೂ ಭರವಸೆಗಳಾಗೇ ಉಳಿದಿದ್ದಾವೆ. ಕೊಳಗೇರಿಗಳಾಗೇ ಉಳಿದಿದ್ದಾವೆ. ಇವರು ವರ್ಷಕ್ಕೆ 2 ವರ್ಷಕ್ಕೆ ಸರ್ಕಾರಗಳನ್ನು ಬದಲಾವಣೆ ಮಾಡಿಕೊಂಡು ಇವರು ಈ ಬದಲಾವಣೆ ಇದರಲ್ಲಿ ತಲ್ಲೀನರಾಗಿದ್ದಾರೆ. ಇದು ಅತ್ಯಂತ ಖಂಡನೀಯ. ನಾವಿವತ್ತು ಏನು ಸಿದ್ದರಾಮಯ್ಯವರ ಸರ್ಕಾರ 3 ವರ್ಷ ಇತ್ತು. ಆ 3 ವರ್ಷದಲ್ಲಿ ಇದುವರೆಗೂ ಯಾವುದೇ ಮನೆಗಳನ್ನು ನಿರ್ಮಾಣ ಮಾಡಿಲ್ಲ. ಈಗ ಜೊತೆಗೆ ಹೊಸದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಆದರೂ 2 ವರ್ಷ ಇದೆ ಇವ್ರದ್ದು. ಈ 2 ವರ್ಷಗಳಲ್ಲಾದರೂ ಏನು ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳ ಕುಟುಂಬಗಳಿಗೆ ಕೂಡಲೇ ಸರ್ಕಾರದ ವತಿಯಿಂದ ಮನೆಗಳನ್ನು ಕಟ್ಟಿಸೋಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲದೇ ಹೋದ ಪಕ್ಷದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಂಘಟನೆ ಬಗ್ಗೆ ಶಕ್ತಿ ಅನೇಕ ದಲಿತ ಸಂಘಟನೆಗಳು ಇದ್ದಾವೆ. ಯಾವ ರೀತಿ ರಾಜಕೀಯ ಪಕ್ಷಗಳಿದ್ದಾವೋ ಅದೇ ರೀತಿ ದಲಿತ ಸಂಘಟನೆಗಳೂ ಸಹ ಸುಮಾರು ಇದ್ದಾವೆ. ಅದರಲ್ಲೂ ಸಹ ದಲಿತ ಸಂಘರ್ಷ ಸಮಿತಿ ಸಮತಾವಾದ ರಾಜ್ಯದಲ್ಲಿ ಬಲಿಷ್ಠವಾಗಿ ನಾವು ಸಂಘಟನೆಯನ್ನು ಕಟ್ಟಿದ್ದೀವಿ. ಈ ಸಂಘಟನೆ ಇನ್ನೂ ನಾವು ಬಲಗೊಳಿಸಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ, ಎಲ್ಲ ಮುಖಂಡರುಗಳಿಗೆ ನಾವು ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಅವರಿಗೆ ರಾಜ್ಯದ ಗ್ರಾಸ್ ರೂಟ್ ಲೆವೆಲ್, ಗ್ರಾಮ ಮಟ್ಟದಿಂದ, ಹೋಬಳಿ ಮಟ್ಟದಿಂದ ಮತ್ತು ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಸಂಘಟನೆಯನ್ನು ಬಲ ಆಗ್ತಾ ಇದೆ. ನಾವು ಇನ್ನೂ ಹೆಚ್ಚಿಗೆ ಬಲಗೊಳಿಸಬೇಕು. ಅದ್ರ ಜೊತೆಗೆ ಬಲಗೊಳಿಸಿ ನಂತರ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಸರ್ಕಾರ ಯಾವುದೇ ಮನೆ ಬಾಗಿಲು ಹೋಗಿಲ್ಲ. ಇವತ್ತು ಸರ್ಕಾರ ಟೊಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದೆ. ಮನೆ ಬಾಗಿಲಿಗೆ ಹಕ್ಕು ದಾಖಲೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೇವಲ ಕಣ್ಣೋರ್ಸೋ ಮಾತುಗಳಿದು. ಯಾವುದೋ ಒಂದು 5 ಮನೆಗೆ 10 ಮನೆಗೆ ಹಕ್ಕು ದಾಖಲೆಗಳನ್ನು ಕೊಟ್ಟರೆ ಅದು ಇಡೀ ರಾಜ್ಯನ ಫುಲ್ಫಿಲ್ ಮಾಡ್ದಂಗೆ ಆಗಿಲ್ಲ. ಇದು ದಯಮಾಡಿ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ರಾಜಕಾರಣಿಗಳು ಒಂದು ಕಡೆ ಆಶ್ವಾಸನೆಗಳನ್ನು ಕೊಡ್ತಾ ಇರ್ತಾರೆ, ಅಧಿಕಾರಿಗಳೊಂದು ಕಡೆ ನುಣುಚ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಕೂಡಲೇ ಇವರು ಏನು ಪ್ರಣಾಳಿಕೆಯಲ್ಲಿ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಫುಲ್ಫಿಲ್ ಮಾಡಬೇಕು. ಇವತ್ತು ಸಿದ್ದರಾಮಯ್ಯವರು ಹಿಂದೆ ಸರ್ಕಾರ ಇದ್ದಾಗ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟಿದ್ದರು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮತ್ತೆ ಅದನ್ನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ನ್ಯಾಯ ಸ್ವಾಮಿ ಇದು? ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋದು. ಜೊತೆಗೆ ಏನು 2,000 ರೂಪಾಯಿ ಮಹಿಳೆಯರಿಗೆ ಮಾಶಾಸನ ಕೊಡ್ತಾ ಇರ್ತಕ್ಕಂಥ ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿದೆ.
ಇದು ಮತ್ತೇನು ಅದನ್ನು ಮರುಪರಿಶೀಲನೆ ಮಾಡಬೇಕಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಯಾವುದಿದು ಇದು ಅರ್ಥ ಆಗ್ತಾ ಇಲ್ಲ. ಇದು ಒಂದು ಕಡೆ ಫ್ರೀ ಗ್ಯಾರಂಟಿ ಅಂತ ಕೊಟ್ಟು ಒಂದು ಕಡೆ ಮತ್ತೆ ಮರುಪರಿಶೀಲನೆ. ಇಟ್ ಈಸ್ ನಾಟ್ ಗುಡ್ ಇದು. ಆಮೇಲೆ SCP TSP ದುಡ್ಡು ಸುಮಾರು 14,200 ಕೋಟಿ ರೂಪಾಯಿ ದುಡ್ಡನ್ನು ಅನ್ಯ ಯೋಜನೆಗಳಿಗೆ ಬಳಸಿದ್ದೀರಿ ನೀವು. ಕಾಯ್ದೆ ಮಾಡೋದು ನೀವೇ, ದುಡ್ಡು ತಗೊಳೋದು ನೀವೇ. ಯಾರು SCP TSPನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಾಯ್ದೆಯನ್ನು ಮಾಡಿದ್ದೀರಿ, ರೂಲ್ಸ್ ಫ್ರೇಮ್ ಮಾಡಿಲ್ಲ. ಇವತ್ತು ಯಾರ ಮೇಲೆ ನೀವು ಕೇಸನ್ನು ಮಾಡ್ತೀರಿ? ಇವತ್ತು ಏನು ನಾಗೇಂದ್ರ ಅವರು 87 ಕೋಟಿ ಹಗರಣ ಆಗಿದೆ ಅಂತ ಇವತ್ತು ಸುದ್ದಿಯಲ್ಲಿದೆ, ಚಾಲ್ತಿಯಲ್ಲಿದೆ. ನೀವು ಅಂಥವ್ರನ್ನ ಮಂತ್ರಿಗಳನ್ನು ಮಾಡ್ಕೊಂಡಿದ್ದೀರಿ. ಇವತ್ತು ಅಂಥವ್ರನ್ನ ಮಂತ್ರಿಗಳನ್ನು ಮಾಡ್ಕೊಂಡು ಇವತ್ತು ಇಡೀ ಕಲಾಪನೇ ಹೋಯ್ತು. ಕಲಾಪನೇನು ಚರ್ಚೆಗೆ ಬರಲಿಲ್ಲ. ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಜಲವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ನೀವು ಬರೀ ನಾಗೇಂದ್ರ ಅವ್ರದ್ದೊಂದು ಇಶ್ಯೂ ಇಟ್ಕೊಂಡು ನೀವು ಇಡೀ ಕಲಾಪನೇ ನುಂಗಾಗ್ತಾ ಇದೆ. ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು, ಯಾರು ದುಡ್ಡು? ಅದು ನಮ್ಮ ದುಡ್ಡು ಸ್ವಾಮಿ. ಸಾರ್ವಜನಿಕರ ತೆರಿಗೆ ಹಣನೇ ಇವತ್ತು ಪೋಲ್ ಮಾಡ್ತಾ ಇದ್ದೀರಿ ನೀವು. CBIನಲ್ಲಿದೆ, ಬಟ್ ಅದನ್ನು ಬಿಟ್ಬಿಡ್ಬೇಕಾಯ್ತು. ಅದು ಅವ್ರನ್ನ ನಾಗೇಂದ್ರ ಅವರು ಏನು ಸಂಪುಟಕ್ಕೆ ಸೇರಿಸ್ಕೊಳ್ತಾ ಇದ್ರೆ ಏನು ರಾಜ್ಯ ಏನು ಮುಳುಗೋಗ್ತಾ ಇತ್ತ? ತೆಗೆದಾಕ್ರಿ. ಅವ್ರ ಮೇಲೆ ಆರೋಪಗಳಿದ್ದಾಗ ಇನ್ನೊಬ್ರಿಗೆ ಅವಕಾಶ ಕೊಡಿ. ಇನ್ನೊಬ್ರಿಗೆ ಯಾರ ನಿಷ್ಠಾವಂತರಿಗೆ, ಪ್ರಾಮಾಣಿಕರಿಗೆ ಅವಕಾಶವನ್ನು ಕೊಟ್ಟು ನೀವು ಕೆಲಸ ಮಾಡಿಸಿ ಸ್ವಾಮಿ. ಇದು ಅತ್ಯಂತ ಖಂಡನೀಯ. ಇದು ದಲಿತ ಅನ್ನೋ ಕಾರಣಕ್ಕೆ ತನ್ನನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ದಲಿತರು ಶೀಲ್ಡ್ ತಗೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಅರ್ಥ ಆಗಲಿಲ್ಲ ನನಗೆ. ನಾನು ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾಗೇಂದ್ರ ಹೇಳ್ತಾರೆ. ಇಲ್ಲ, ಇಟ್ ಈಸ್ ನಾಟ್ ಗುಡ್. ದಲಿತ ಅಂತ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಯಾವುದೇ ಜನಾಂಗದ ಮಂತ್ರಿ ಆ ಕೆಲಸ ಮಾಡಿದರೂ ಅವ್ರಿಗೆ ಅನ್ವಯಿಸೋದು. ಇದು ಇವ್ರು ಪ್ರತ್ಯೇಕವಾಗಿ ಇವರು ದಲಿತ ಅಂತ ಅನ್ನೋದಕ್ಕೆ ಮಾತ್ರ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳೋದು ಇದು ತಪ್ಪು. ಇದು ಅತ್ಯಂತ ಖಂಡನೀಯ. ಇದು ಹೇಳಲೇಬಾರ್ದು. ಫಸ್ಟ್ ಆಫ್ ಆಲ್ ಅವರು ಜಾತಿನ ತರಲೇಬಾರ್ದಲ್ಲಿ. ಒಂದು ರೂಪಾಯಿ ಕದ್ರೂ ಕಳ್ಳನೇ, 10 ರೂಪಾಯಿ ಕದ್ರೂ ಕಳ್ಳನೇ. ಇದರಲ್ಲಿ ದಲಿತ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಅವ್ರು ಇದನ್ನು ದಲಿತ ಅನ್ನೋದನ್ನ ಎಲ್ಲರೂ ಜೊತೆಗೆ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲರೂ ಜೊತೆಗೆ ಹೇಳ್ಕೊಳ್ತಾ ಇದ್ದಾರೆ. ಯಾಕೆ ಜಾತಿನ ಹೇಳ್ಕೊಳ್ತೀರಿ ನೀವು? ಜಾತಿನೆಲ್ಲ ಹೇಳ್ದು ಅವ್ರನ್ನೆಲ್ಲ ಯಾಕೆ ನೀವು ಉದ್ರೇಕ ಮಾಡ್ತಾ ಇದ್ದೀರಿ? ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ಇದು ಅತ್ಯಂತ ಖಂಡನೀಯ. ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಬೇಕು. ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಟ್ಟು ಕಲಾಪವನ್ನು ಸುಗಮವಾಗಿ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಬರಬಾರ್ದು. ಅದು ಬೇರೆದಕ್ಕೆ ಬರಲಿ. ಬೇರೆ ಏನಾದರೂ ದೌರ್ಜನ್ಯಕ್ಕೊಳಗಾಗಿ ಮತ್ತೊಂದು ಕಾಯ್ದರೆ ಅದನ್ನು ತೊಗೊಂಬರಲಿ. ಇವತ್ತು ರಾಜ್ಯದಲ್ಲಿ ಸುಮಾರು ಪ್ರಕರಣಗಳು, ಅಟ್ರಾಸಿಟಿ ಕೇಸ್ಗಳನ್ನು ರಾಜ್ಯದಲ್ಲಿ ಸುಮಾರು ಒಂದು 32,000 ಕೇಸ್ಗಳೇನೋ ಬುಕ್ ಆಗಿದ್ದಾವೆ. ಒಬ್ರಿಗೂ ಕನ್ವಿಕ್ಷನ್ ಆಗಿಲ್ಲ ಅಲ್ಲಿ. ಬಿಕಾಸ್ ಲೂಪ್ ಹೋಲ್ಸಲ್ಲಿ ಪೊಲೀಸವ್ರ ನಿರ್ಲಕ್ಷ್ಯತೆ. ಇವರು ಸರಿಯಾಗಿ ಅಲ್ಲಿ ಕೋರ್ಟ್ಗಳಿಗೆ ಮಾಹಿತಿಗಳನ್ನು ಕೊಡೋದಿಲ್ಲ. ಇನ್ನೆಲ್ಲಿ ಕನ್ವಿಕ್ಷನ್ ಎಲ್ಲಾಗ್ತವೆ? DCR ಅಂತ ಮಾಡಿದ್ದಾರೆ ರಾಜ್ಯದಲ್ಲಿ. ಇವತ್ತು 32 ಪೊಲೀಸ್ ಸ್ಟೇಷನ್ಗಳನ್ನು ನಮ್ಮ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. DCR ಅಂತ ಮಾಡಿ ಇವತ್ತು ಏನೂ ಪ್ರಯೋಜನ ಇಲ್ಲ. ಅಲ್ಲಿ ದೌರ್ಜನ್ಯ ಪರಿಶಿಷ್ಟ ದೌರ್ಜನ್ಯ ತಡೆ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಅವ್ರಿಗೆ ಶಿಕ್ಷೆಗಳ ಆಗ್ತಾಯಿಲ್ಲ. ಪ್ರಮಾಣ ಕಡಿಮೆ ಇದೆ. ಶಿಕ್ಷೆ ಪ್ರಮಾಣ ಕಡಿಮೆ ಇದೆ. ಈ ಹಂತದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನೇ ತರಬೇಕು ಅಂತ ಕೇಳ್ತೀರಾ? ಈ ವಿಚಾರಣೆಗೆ ಸ್ಪೆಷಲ್ ಆಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಬೇಕು ಅಂತ ನೋಡಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಮತ್ತೊಂದು ಎಲ್ಲನೂ ಇದ್ದಾವೆ. ಅಲ್ಲಿ ಆ್ಯಕ್ಟಿಂಗ್ ಮಾಡೋಂಥ ಒಂದು ಒಂದು ಸಿಸ್ಟಮ್ ಇದೆಯಲ್ಲ, ಸಿಸ್ಟಮ್ ಬಲಗೊಳ್ಳಬೇಕು. ಸಿಸ್ಟಮ್ ಬಲ ಆದರೆ ಅದ್ಭುತವಾಗಿ ತಂತಾನಾಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಇವತ್ತು ನೀವು ಎಂಥ ಫಾಸ್ಟಾಗಿ ಇನ್ನೂ ಫಾಸ್ಟಾಗಿ ಕೋರ್ಟ್ ಇಟ್ಕೊಂಡ್ರೂ ಅಲ್ಲಿ ನಿಭಾಯಿಸಂಥವ್ರು ಬೇಕಲ್ಲ. ಅಲ್ಲಿ ಆ ಪೋಸ್ಟ್ಗಳಲ್ಲಿ ಸಮರ್ಥರಾಗಿರ್ಬೇಕಲ್ಲಿ. ಅಂಥ ವ್ಯಕ್ತಿಗಳನ್ನು ನಾವು ಕಾಣಬೇಕು.
ಆಗ ಮಾತ್ರ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕಡೆ ಸರ್ಕಾರ ಗಮನ ಕೊಡಬೇಕು. ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಹಿಂದೆ ಇರ್ತಕ್ಕಂಥ ರಾಜಕೀಯಗಳು ಈಗಿನ ರಾಜಕೀಯಗಳು ಅಜಗಜಾಂತರ ಇದೆ. ದೇವರಾಜ ಅರಸು ಕಾಲದಲ್ಲಿರ್ತಕ್ಕಂಥ ರಾಜಕಾರಣನೇ ಬೇರೆ, ಈಗಿರ್ತಕ್ಕಂಥ ರಾಜಕಾರಣನೇ ಬೇರೆ. ಇವತ್ತು ಎಲ್ಲರೂ ಬಂಗ್ಲೆಗಳಲ್ಲಿದ್ದಾರೆ. ಹಿಂದೆ ಇರ್ತಕ್ಕಂಥ ಮಂತ್ರಿ ರಾಜಕಾರಣ ನೋಡ್ರಿ, ಸಿಂಪಲ್ ಸರಳ ಜೀವಿಗಳು. ಥ್ಯಾಂಕ್ ಯು ಸರ್. ಇನ್ನೇನಾದರೂ